ಹಂಗಾಗಿ ಇದು ಎಷ್ಟು ವರ್ಷ ಆಯಿತು? 60 ವರ್ಷ ಆಗ್ತಾ ಬಂತು. 60 ವರ್ಷ. ಯಾರು ಇದು ನಡೆಸ್ತಿದ್ದು ಮೊದಲು? ಇದು ಮಹಾಲಿಂಗೇಶ್ವರ ಭಟ್ ಅಂತೇಳಿ ನಡೆಸ್ತಾ ಇದ್ರು. ಈಗ ಅವರ ತಮ್ಮ ನಾರಾಯಣ ಭಟ್ ಅಂತೇಳಿ ನಡೀತೈತೆ ಅಲ್ಲಿ ಒಳಗಿದ್ದಾರೆ. ಅಂದರೆ ಕುಮಾರಸ್ವಾಮಿ ಕುಮಾರು ಪಾದಗಳು ಇದಾವನ ಒಂದೇ ಕಾರಣಕ್ಕಾಗಿ ಇಲ್ಲ ಟ್ರಕ್ಕಿಂಗ್ ಅನ್ನೋ ಇಲ್ಲ ಅವರು ಮೊದಲಿಗೆ ಅವ್ರಿಗೆ ಖುಷಿ ಆಯ್ತು ಹಾಗೆ ಬಂದು ನೆಲೆಸಿದ್ದಾರೆ ಅಷ್ಟೇ. ಅವ್ರು ಬಂದು ಇಲ್ಲಿ ಈಗ ಟ್ರಕ್ಕಿಂಗ್ ಎಲ್ಲ ಒಂದು 5 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಷ್ಟೇ. ಇದು ಟ್ರಕ್ಕಿಂಗ್ ಅನ್ನೋದು 5 ವರ್ಷ. ಗೂಗಲ್ ಎಲ್ಲ ಬಂದು ಅದರಲ್ಲಿ ಪ್ರಚಾರ ಮಾಡಿ, ಇನ್ಸ್ಟಾಗ್ರಾಮ್ ಎಲ್ಲ ಫೇಸ್ಬುಕ್ ಎಲ್ಲ ಪ್ರಚಾರ ಮಾಡಿ ಆದ ಕಾರಣ ಈಗಿನ ಟ್ರಕ್ಕಿನವರು ಬೆಂಗಳೂರಿನವರೆಲ್ಲ ಎಕ್ಸಸೈಸ್ ಎಲ್ಲ ಮಾಡ್ಲಿಕ್ಕೆ ಉದಾಸೀನ ಆಗೋರು ಟ್ರೆಕ್ಕಿಂಗ್ ಇದಕ್ಕೆ. ಹೌದೌದು ಅಷ್ಟೇ. ಇದು ಪರ್ವತದಾಗ ದೇವ್ರಿದ್ದಾನಲ್ಲ ಪಾದ, ಅದು ಯಾರು ಯಾವಾಗ ಆಗ್ಯಾರ? ಅದು ಪುರಾತನದಿಂದ ಇರೋದು. ಆಮೇಲೆ ಅಲ್ಲಿ ಇಳಿದು ಬಂದ, ಅಲ್ಲಿಂದ ಇಳಿದು ಬಂದ. ಅಂದ್ರೆ ಮೊದಲು ಇದ್ದಿದ್ದು ಅಲ್ಲಿ ಕುಮಾರ ಆತ ಇದ್ದಿದ್ದು. ಅಂದ್ರೆ ಆತ ಬಂದು ಇದ್ದಿದ್ದ ಜಾಗ ಅದು, ಅದಕ್ಕೆ ಪಾದ ಅಂತಾರ. ಅದ ಕುಮಾರ್ ಪರ್ವತ. ಓಹೋ, ಅಲ್ಲಿಂದ ಇಳಿದು ಬಂದು ಕುಕ್ಕಿನಲ್ಲಿ ನೆಲೆಸ್ಯಾನ. ಅಂದ್ರೆ ಇಷ್ಟ ಮೇಲಿದ್ರೆ ಕೂಡ ಜನ ಬಿಡ್ತಿದ್ದಲ್ಲ ಬಿಡು. ಅಯ್ಯಪ್ಪನ ಬಿಟ್ಟಾರ ಹಂಗೆ ಅವ್ರ ಅಣ್ಣ ಎಲ್ಲ ಆಯ್ತಾ, ಹಂಗಾಗಿ. ಮತ್ತು ಇಲ್ಲಿ ಈ ಇಯರಿ ಅನ್ನೋದು ಒಂದು ಪ್ಯಾಕೇಜ್ ಇರ್ತತ ಇಲ್ಲ? ನಾನು ಎದಕ್ಕಿದಾಗ ಹೇಳ್ತಿದ್ದೀನಿ ಅಂದರೆ ಬರೋ ಇಲ್ಲಿಗೆ ಅನುಕೂಲ ಬೇಕಲ್ಲ, ಏನಂತ ಹೇಳಿ ಸ್ವಲ್ಪ. ಇಲ್ಲಿ ಆಹಾರ ವ್ಯವಸ್ಥೆ ಹೇಳಿದವರಿಗೆ ಮಾತ್ರ ಮಾಡಿಡ್ತೇವೆ, ಮಾಡ್ತೇವೆ. ಫೋನ್ ನಂಬರ್ ಇದೆ. ಫೋನ್ ನಂಬರ್ ಯಾವ್ದರಲ್ಲಿ ಇರ್ತದೆ ನಿಮ್ಮ ಫೋನ್ ನಂಬರ್? ಇದು ಇದೆ ನೋಡಿ. ಅಲ್ಲ, ಈ ಬೇರೆ ಕಡೆ ಇದ್ದವ್ರಿಗೆ ಗೊತ್ತಾಗ್ಬೇಕಂದ್ರೆ ಟೂರಿಸಂ ಅಂತ ವೆಬ್ಸೈಟ್ ಇದೆ. ಹಂಗ ಅದು ಓಕೆ. ಅದರಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ ಸಿಗ್ತದೆ. ಓಕೆ. ಇಲ್ಲಿ ಸಿನಿಮಾ ಆಕ್ಟ್ರಸ್ಸು ಅವರು ಯಾರನ್ನು ಬಂದೋಗಿದ್ದಾರೆ? ಈಗ ಬಿಗ್ ಬಾಸ್ ಸಂಗೀತ ಮೊದಲು ಬಂದೋಗಿದ್ದಾರೆ. ಬಿಗ್ ಬಾಸ್ ಸಂಗೀತ. ಮತ್ತೆ ಒಂದು 2 ತಿಂಗಳ ಬ್ಯಾಕ್ ಪುನೀತ್ ರಾಜ್ಕುಮಾರ್ ಇದ್ದಾರಲ್ಲ, ಅವರ ಡ್ಯಾನ್ಸರ್ಗಳಿಗೆಲ್ಲ ಹೇಳಿಕೊಟ್ಟವರು ಒಂದು 36 ಜನ ಟೀಮ್ ಬಂದಿತ್ತು. ಬಾಲಚಂದ್ರನ್ ಟೀಮ್. ಅವರು ಬಂದಿದ್ರು. ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ತುಂಬಾ ಜನ ಬಂದು ಹೋಗುತ್ತಾರೆ. ಅಂದರೆ ಪುನೀತ್ ರಾಜ್ಕುಮಾರ್ ಬಂದಿಲ್ಲ. ಅವರು ಬರಬೇಕು ಅಂತ ಆಸೆ ಇತ್ತಂತೆ, ಬರ್ಲಿಕ್ಕೆ ಆಗಿಲ್ಲ. ಅವ್ರಿಗೆ ಅದು ಈಡೇರಿಲ್ಲ. ಅಲ್ಲ, ಅವ್ರಿಗೆ ಇತ್ತು ಅದು. ನಮಗೆ ಎಲ್ಲ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಬರ್ತಾರಲ್ಲ, ಹೊಸಪೇಟೆ, ಅದು ನಂದಿ ಹಿಲ್ಸಿಗೆ ಬರ್ತಾರ, ಅಲ್ಲಿ ಇದಕ್ಕೆ ಬರ್ತಾರ, ಪರ್ವತಕ್ಕೆ ಬರ್ತಾರ, ಆಂಜನೇಯದ್ರಿ ಬರ್ತಾರ. ಅಲ್ಲೆಲ್ಲ ಬರ್ತಾರಲ್ಲ, ನಮ್ಮನ್ನು ಎಲ್ಲ ಕಂಡೇ ಓದ್ತಿದ್ರು. ಅದೇ ಆಯ್ತು ಸ್ವಾಮಿಯವ್ರೆ, ಎಲ್ಲ ಅನುಕೂಲ ಇದೆ. ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಮೊದಲು ಮುಂಚಿತವಾಗಿ ಫೋನ್ ನಂಬರ್ ಹೇಳಿದ್ರೆ, ಮೆಸೇಜ್ ಹಾಕಿದ್ರೆ ಅಥವಾ ಫೋನ್ ಮಾಡಿದರೆ ಹೇಳ್ಬೋದು. ಓಕೆ. ಅದೆಷ್ಟಾಗ್ತೈತೆ ನೋಡ್ರಿ ಸ್ವಾಮಿಯವ್ರೆ ದುಡ್ಡು? ಇದರದ್ದು ಎಲ್ಲ ಡೀಟೇಲ್ಸು ಈ ಇದರಲ್ಲಿದೆ. ನೀವು ಇದನ್ನು ಎಂಕ್ವೈರಿ ಮಾಡ್ಕೊಂಡು ಈ ಫೋನಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು.